ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸರಿಗೈತೆ ಹೊಸಗೆ ನನಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೆ ಒಂದು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ನಾನು ಯಾವ ರೀತಿ ಆಚರಿಸಿದೆ ಅಂತ ತೋರಿಸ್ತೇನೆ. ಇದು ತುಂಬ ನಮಗೆ ವಿಶೇಷವಾಗಿ ಈ ಸಲ ಆಚರಿಸಿಲ್ಲ. ಹೋದ ವರ್ಷ ತುಂಬಾ ಆಡಂಬರವಾಗಿ ಮಾಡಿದ್ದೆ. ನೀವು ನೋಡ್ತಾ ಇರ್ಬೋದು, ಕೃಷ್ಣನಿಗೆ ಜಲಾಭಿಷೇಕ ಹಾಗೆ ಪಂಚಾಮೃತ ಅಭಿಷೇಕ ವಿಶೇಷವಾದ ಒಂದು ನಾನು ಪತ್ರೆಗಳಿಂದ ಅರ್ಚನೆ ಮಾಡಿದ್ದೇನೆ. ತುಳಸಿ ಪತ್ರೆ ಹಾಗೆ ಹೂಗಳಿಂದ ದಳಗಳಿಂದ ಹಾಗೆ 8 ದೀಪವನ್ನು ಹಚ್ಚಿಟ್ಟಿದ್ದೇನೆ. ಪ್ರಸಾದಕ್ಕೆ ಅಂತ ಅವಲಕ್ಕಿ ಬೆಲ್ಲ ಹಾಗೆ ಪಂಚಾಮೃತ ಅಭಿಷೇಕ ಮಾಡಿದ್ದೆ. ಅಷ್ಟನ್ನು ಇಟ್ಟಿದ್ದೇನೆ. ಕಾಯನ ಒಡೆದು ಮಹಾಮಂಗಳಾರತಿಯನ್ನು ಮಾಡಿದ್ದೇನೆ. ಹಾಗೆ ತಾಂಬೂಲವನ್ನು ಸಹ ಇಟ್ಟಿದ್ದೇನೆ. ಅಷ್ಟಮಿಯ ಒಂದು ಪ್ರಯುಕ್ತವಾಗಿ 8 ದೀಪವನ್ನು ಹಚ್ಚಿಟ್ಟಿದ್ದೇನೆ. 2 ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಕೃಷ್ಣನ ವಿಗ್ರಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಕ್ಷಯ ತೃತೀಯಕ್ಕೆ ನಾನು ಅದನ್ನು ತೆಗೆದುಕೊಂಡಿದ್ದು ತುಂಬಾ ವಿಶೇಷವಾಗಿದೆ. ಈ ಸಲ ಮಂಗಳಗೌರಿ ಹಬ್ಬ ಸಹ ಬಂದಿರೋದ್ರಿಂದ, ಅಂದರೆ ಮಂಗಳಗೌರಿ ಪೂಜೆ, ನಾನು ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಮಂಗಳವಾರ ಆಚರಣೆ ಮಾಡಿದ್ದೇನೆ. 27ನೇ ತಾರೀಕು ಮಂಗಳಗೌರಿಯ ಕೊನೆಯ ವಾರ ಸಹ ಆಗೋದ್ರಿಂದ ನಾನು ಈ ಸಲ ಸಿಂಪಲ್ ಆಗಿ ಆಚರಣೆ ಮಾಡಿದ್ದೇನೆ. ನೋಡಿದ್ರೆ ಫ್ರೆಂಡ್ಸ್, ಕೃಷ್ಣ ಜನ್ಮಾಷ್ಟಮಿ ನಮ್ಮನೇಲಿ ತಿಳಿಸ್ಕೊಟ್ಟಿದ್ದೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.